ವೆಲ್ಕಮ್ ಟು ದ ಕ್ಲಾಸ್. ನೋಡಿ, ಈಗ ಈ ರಿಲೇಷನ್ಸಿಗೆ ಸಂಬಂಧಪಟ್ಟ ಹಾಗೆ ಹಿಂದಿನ ಸೆಷನ್ನಲ್ಲಿ ನಾವು ಎರಡು ಟಿಕ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ವಿ. ಸೊ ಈ ಸೆಷನ್ನಲ್ಲಿ ಮೂರನೇ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ನೋಡಿ. ಅಲ್ಲಿ 1 2 3 4 5 6 ಅಂತ ಒಂದು ಸೆಟ್ ಕೊಟ್ಟಿದ್ದಾರೆ. ಆಮೇಲೆ ನಮಗೆ ರಿಲೇಷನ್ ಏನಿದೆ ಅಂದರೆ y ಈಸ್ ಡಿವಿಜಬಲ್ ಬೈ ಎಕ್ಸ್, ಆರ್ ಇಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಸಚ್ ದಾಟ್ y ಈಸ್ ಡಿವಿಜಬಲ್ ಬೈ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. y ಈಸ್ ಡಿವಿಜಬಲ್ ಬೈ ಎಕ್ಸ್ ಅಂದರೆ ಎರಡನೇ ಎಲಿಮೆಂಟು ಮೊದಲನೇ ಎಲಿಮೆಂಟಿಂದ ಡಿವೈಡ್ ಆಗುತ್ತೆ ಅಂತ. ಸೊ ಈಗ ನಾವು ಇದನ್ನು ಚೆಕ್ ಮಾಡೋಣ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್, ಹೌದಾ ಅಲ್ವಾ ಅಂತ. y ಈಸ್ ಡಿವಿಜಬಲ್ ಬೈ ಎಕ್ಸ್ ಅಂತಕ್ಕಂಥ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಸೊಲ್ಯೂಷನ್ ಸ್ಟಾರ್ಟ್ ಮಾಡ್ತೀನಿ ಮೂರನೇ ಎಕ್ಸಾಂಪಲ್ದು. ಸೊ ಇಲ್ಲಿ ಅದನ್ನು ಜಸ್ಟ್ ರೆಫರೆನ್ಸಿಗೆ ಬರ್ತಿರ್ತೀನಿ. y ಈಸ್ ಡಿವಿಜಬಲ್ ಬೈ ಎಕ್ಸ್ ಅಂತ ಅಲ್ಲಿ ಸ್ಟೇಟ್ಮೆಂಟು ಅಥವಾ ಒಂದು ರೂಲನ್ನು ಕೊಟ್ಟಿದ್ದಾರೆ. y ಈಸ್ ಡಿವಿಜಬಲ್ ಬೈ ಎಕ್ಸ್ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಳಿ. y ಈಸ್ ಡಿವಿಜಬಲ್ ಬೈ ಎಕ್ಸ್ ಅಂದರೆ ಈಗ ನಮಗೆ ಸೆಟ್ಟು ನೋಟ್ ಮಾಡ್ಕೋಬೇಕು. ಸೆಟ್ ಯಾವ್ದು ಕೊಟ್ಟಿದ್ದಾರೆ? 1 2 ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ 1 2 3 4 5 6 4 5 6. ಈ ನೋಟ್ಬುಕ್ಕಲ್ಲಿ ನೀವು ಸೊಲ್ಯೂಷನನ್ನು ಇದೇ ಥರನೇ ಸ್ಟಾರ್ಟ್ ಮಾಡಬೇಕು. y ಈಸ್ ಡಿವಿಜಬಲ್ ಬೈ ಎಕ್ಸ್ ಅಂತ ಕೊಟ್ಟಿದ್ದಾರಾ ನೋಡಿ. ಈಗ ಇಲ್ಲಿ ನಮಗೆ 1 2 3 4 5 6 ಅಂದರೆ 6 ಎಲಿಮೆಂಟ್ಸ್ ಇದೆ. ಹಾಗಾದರೆ ಇದರಲ್ಲಿ y ಈಸ್ ಡಿವಿಜಬಲ್ ಬೈ ಎಕ್ಸ್ ಅಂದರೆ ಎರಡನೇ ಎಲಿಮೆಂಟು ಮೊದಲನೇ ಎಲಿಮೆಂಟಿಂದ ಡಿವೈಡ್ ಆಗುತ್ತೆ, ಅಥವಾ ಫಸ್ಟ್ ಎಲಿಮೆಂಟ್ ಡಿವೈಡ್ಸ್ ಸೆಕೆಂಡ್ ಎಲಿಮೆಂಟ್. ಮೊದಲನೇ ಎಲಿಮೆಂಟು ಎರಡನೇ ಎಲಿಮೆಂಟ್ನ ಡಿವೈಡ್ ಮಾಡುತ್ತೆ ಅಂದರೆ ರಿಮೈಂಡರ್ 0 ಬರುತ್ತೆ. ಆ ಥರ ಫಾಲೋ ಮಾಡ್ತಕ್ಕಂಥ ಪೇರ್ಸ್ ಯಾವ್ಯಾವು ಅನ್ನೋದನ್ನು ಬರೀಬೇಕು. ಓಕೆ, ಅದನ್ನು ಸುಮ್ಮನೆ ಹಾಗೆ ನೋಡಿ. ಈಗ ಒಟ್ಟು ನನಗೆ ಎಷ್ಟು ಪೇರ್ಸ್ ಇರ್ತದೆ? ಎ ಕ್ರಾಸಿನಲ್ಲಿ 36 ಪೇರ್ಸು, ಹೌದಾ? 6 × 6 36 ಪೇರ್ಸ್. 36 ಪೇರ್ಸಲ್ಲಿ ನಿಮಗೆ 36 ಪೇರು ಬರೆಯೋ ಅವಶ್ಯಕತೆ ಇಲ್ಲ. ಯಾವ ಪೇರ್ಗಳು ಈ ರೂಲನ್ನು ಫಾಲೋ ಮಾಡ್ತವೆ ಅದನ್ನಷ್ಟೇ ನೀವು ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, y ಈಸ್ ಡಿವಿಜಬಲ್ ಬೈ ಎಕ್ಸ್ ನೋಡಿ. ಸಪೋಸ್ ಜಸ್ಟ್ ಹಂಗೆ ರಫ್ ಆಗಿ ನಾನೀಗ 1 1 ಅಂತ ನಾನು ಬರ್ಕೊಂಡ್ರೆ ಇದು ಬರುತ್ತಾ? ಇದನ್ನು ಎಕ್ಸ್ ಅಂದ್ಕೊಳ್ರಿ ಫಸ್ಟು ಎಲಿಮೆಂಟು, ಸೆಕೆಂಡ್ ಎಲಿಮೆಂಟ್ y ನೋಡಿ. 1 ಇದು 1 ಅಂದರೆ 1 ಡಿವೈಡ್ಸ್ 1, ಒಂದನ್ನು ಒಂದರಿಂದ ಡಿವೈಡ್ ಮಾಡಿದ್ರೆ ನಮಗೆ 0 ಬರುತ್ತೆ. ಇದು ಕೂಡ ಅಲೋ ಇದೆ. ಆಮೇಲೆ 2 2 ಡಿವೈಡ್ಸ್ 2 ಅಂದರೆ ಮೊದಲನೇ ಎಲಿಮೆಂಟು ಎರಡನೇ ಎಲಿಮೆಂಟ್ನ ಡಿವೈಡ್ ಮಾಡುತ್ತೆ ಅಂತ. ಮತ್ತು ನಮಗೇನು 3 3 ಅಲೋ ಇದೆ. 4 ಈ ಥರ. ಸೊ ಈ ಥರ ಎಲ್ಲ ಪೇರ್ಸನ್ನು ಬರೀಬೇಕು. ಅದು ನಮ್ಮದು ರೋಸ್ಟರ್ ಫಾರ್ಮ್ ರೆಡಿ ಆಗುತ್ತೆ. ಅದನ್ನು ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಈಗಾದರೆ ನಮಗೆ ವೆರಿ ವೆರಿ ಈಸಿ. 1 1 ಬರಿಬೋದಾ? 2 2 ಅಲೋ ಇದೆ. 3 3 ಕೂಡ ಬರ್ಕೊಳ್ಳಿ. 4 4 ಅಲೋ ಇದೆ. ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದು. 5 5 ಅಲೋ ಇದೆ. 6 6 ಡಿವೈಡ್ 6 ಆಯಿತು ನೋಡಿ. ನೆಕ್ಸ್ಟ್ ಪೇರ್ಗಳನ್ನು ನಾವು ಡಿಸೈಡ್ ಮಾಡುವಾಗ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಇರಬೇಕು. ಓಕೆ, ಈಗ 1 ಫಿಕ್ಸ್ ಮಾಡಿದ್ರೆ 1 2 ಬರುತ್ತಾ ನೋಡಿ. 1 ಡಿವೈಡ್ಸ್ 2, 1 2 2 ಅದು ಬರುತ್ತೆ. 1 2 ಬರುತ್ತೆ. 1 3 ಬರುತ್ತೆ. 1 4 ಬರುತ್ತೆ. 1 5 1 ಡಿವೈಡ್ಸ್ 5 ಆಗುತ್ತೆ. 1 6 ಆಗುತ್ತೆ ನೋಡಿ. 1 2 3 4 5 6 7 8 10 11 ಪೇರ್ಸ್ ಈಗ ನಾನು ಬರೆದಿರೋದು. ನೆಕ್ಸ್ಟ್ ಮತ್ತೆ ನೀವು ನೋಡಿ ಹಾಗೆ 2 ಫಿಕ್ಸ್ ಮಾಡಿದ್ರೆ ನಿಮಗೆ 2 2 ಆಲ್ರೆಡಿ ನಾವಿಲ್ಲಿ ಬರೆದಿದ್ದೀವಿ. ಅಂದರೆ 2 ಮತ್ತು 2 ಯಾವುದನ್ನು ಡಿವೈಡ್ ಮಾಡುತ್ತೆ? ಈ ಕಡೆ ನೋಡಿ. 2 3 ಬರೆಯೋಕ್ಕೆ ಬರಲ್ಲ, ಯಾಕಂದರೆ 2 ಇಂದ ನಾವು 3ನ ಡಿವೈಡ್ ಮಾಡಿದ್ರೆ ರಿಮೈಂಡರು 1 ಬರುತ್ತೆ. ಯು ಕೆನಾಟ್ ರೈಟ್ 3, 4 ಬರಿಬೋದು. 2 4 ಇದೆ. 2 6 ಇದೆ ನೋಡಿ. 2 ಡಿವೈಡ್ 6 ಬರುತ್ತೆ ಅಂದರೆ 2 3 6 ಅಂತ ಬರುತ್ತೆ. ಸೊ ಮತ್ತೆ ನಮಗೆ ಯಾವ ಪೇರ್ಸು ಬರಲ್ಲ ನೋಡಿ. ಇಷ್ಟು ಪೇರ್ಸು. ಸೊ ನೀವು ಕೌಂಟ್ ಮಾಡ್ಬೋದು ಹೌ ಮೆನಿ ಪೇರ್ಸ್ ವಿ ಹ್ಯಾವ್. ಓಕೆನಾ? ಸೊ ಇನ್ನೊಂದು ಸರಿ ನೀವು ಚೆಕ್ ಮಾಡ್ಕೊಳ್ಳಿ ಪೇರ್ಸನ್ನು. 2 4 2 6 ದೆನ್ 3 6. So how many pairs we have? ಸೊ ಇನ್ನು ಯಾವ ಬರ್ತವೆ ಪಾಸಿಬಿಲಿಟೀಸ್ ನೋಡೋಣ. ಸೊ ನೆಕ್ಸ್ಟ್
ಓಕೆ, ಕೌಂಟ್ ಮಾಡ್ಬಿಡೋಣ. 1 2 3 4 5 6 7 8 9 10 11 12 13. ದೆನ್ ಓಕೆ 2 ಫಿಕ್ಸ್ ಮಾಡಿದ್ವಿ ನಾವು ಎರಡನೇ ಪ್ಲೇಸ್ಗೆ. ಈಗ ನೋಡಿ 3 ಫಿಕ್ಸ್ ಮಾಡಿದ್ರೆ ಇನ್ನೊಂದು ಪೇರ್ ಅವಕಾಶ ಇದೆ. 3 ಡಿವೈಡ್ಸ್ 6 ಬರುತ್ತಲ್ಲ, 3,6 ಅಂದರೆ 3 2 6. ಅಲ್ಲಿಗೆ ನಮಗೆ ಓಕೆ 14 ಪೇರ್ಸ್ ನೋಡಿ. 14 ಪೇರ್ಸ್ಗಳನ್ನು ನೋಟ್ ಮಾಡ್ಕೊಳ್ಳಿ. 1, 1, 2, 2, 3, 3, 4, 4, 5, 5, 6, 6. ಅಲ್ಲಿಗೆ ನಮಗೆ ಇಷ್ಟು ಪೇರ್ಸು ಬಂದು ಅಂದರೆ ಇದು ರಿಫ್ಲೆಕ್ಸಿವ್ ಆಯಿತು. ನಾವು ಅದನ್ನು ನೀಟಾಗಿ ನೆಕ್ಸ್ಟ್ ಬರೀಬೇಕು. ಓಕೆ, ಅಬ್ಸರ್ವ್ ಮಾಡಿ. ದೆನ್ ಸಿಮೆಟ್ರಿಕ್ ಇದಾಗುತ್ತಾ ಅಂತ ನಾವು ನೋಡೋದಾದರೆ ಇಲ್ಲೇ ನೋಡಿಬಿಡಿ. 1, 2 ತೊಗೊಂಡ್ರೆ 2, 1 ಇಲ್ಲ ಅಂದರೆ ಇದು ಸಿಮೆಟ್ರಿಕ್ ಆಗೋಲ್ಲ. ನೆಕ್ಸ್ಟ್ ನಾವು ಟ್ರಾನ್ಸಿಟಿವ್ ಚೆಕ್ ಮಾಡುವಾಗ ನಾವು AB ಒಂದು ಪೇರು ಮತ್ತು BC ಅಂದರೆ ಎರಡನೇ ಎಲಿಮೆಂಟಿಂದ ಸ್ಟಾರ್ಟ್ ಆಗ್ತಕ್ಕಂಥ ಇನ್ನೊಂದು ಪೇರ್ ತೊಗೊಂಡು ಚೆಕ್ ಮಾಡಬೇಕು ಟ್ರಾನ್ಸಿಟಿವ್ಗೆ. ಸೊ ಅದನ್ನು ಕೂಡ ನಾವು ಅಲ್ಲಿ ಅದನ್ನು ಮಾಡೋಣ. ಸೊ ಒಟ್ಟು 14 ಪೇರ್ಸ್. ವಿ ಹ್ಯಾವ್ 14 ಪೇರ್ಸ್. ಓಕೆನಾ? ಸೊ 1, 2, 1, 3, 1, 4, 1, 5, 1, 6, 2, 4, 2, 6, 3, 6. ಓಕೆ, ಇಷ್ಟು ಪೇರ್ಸನ್ನು ನೀಟಾಗಿ ಬರ್ಕೊಡ್ರಿ. ಇವು ಆರ್ಡರ್ ವೈಸ್ ಹೇಗಾದ್ರೂ ಬರೀಬೋದು. ಓಕೆ, ಈಗ ನಾನು ರಿಫ್ಲೆಕ್ಸಿವ್ ಆಯಿತು, ಅದು ರಿಫ್ಲೆಕ್ಸ್ನು ಬರೀಬೇಕು. ಸೊ ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ನು ಚೆಕ್ ಮಾಡಬೇಕು. ಇದೇ ಪೇರ್ಸ್ ಒಳಗಡೆ ಚೆಕ್ ಮಾಡ್ಕೋಬೇಕು. ಓಕೆ, ಈಗ ನಾವು ರಿಫ್ಲೆಕ್ಸಿವ್ ಹೇಗೆ ಬರೀಬೇಕು? ಆಫ್ಟರ್ ರೈಟಿಂಗ್ ದ ಪೇರ್ಸ್, ಈ ಪೇರ್ಸನ್ನು ನೀವು ಫಸ್ಟ್ ಬರೀಬೇಕು, ಆಮೇಲೆ ಇದನ್ನು ಚೆಕ್ ಮಾಡಬೇಕು. ಸೊ ಇಲ್ಲಿ 1, 1, 2, 2, 3, 3, 4, 4, 5, 5, 6, 6 ಇವೆಲ್ಲವೂ ಕೂಡ ನಮ್ಮ ರಿಲೇಷನಲ್ಲಿದ್ದಾವೆ. ದೇರ್ಫೋರ್ ದಿಸ್ ರಿಲೇಷನ್ ಈಸ್ ರಿಫ್ಲೆಕ್ಸಿವ್ ಅಂತ ಆಯಿತು. ನೋಡಿ, ಈಗ ಸಿಮೆಟ್ರಿಕ್ಕಿಗೆ ನೋಡಿದ್ರೆ ನಾನು ಆಲ್ರೆಡಿ ನೋಡಿದೆ, ನೀವು ಯಾವ ಪೇರ್ ಆದರೂ ತಗೋಬೋದು. 1, 2 ಇದೆ ಅಂದರೆ 1 ಡಿವೈಡ್ಸ್ 2 ಅದು ಫಾಲೋ ಮಾಡುತ್ತೆ. ಬಟ್ ಅದನ್ನು ರಿವರ್ಸ್ ನಮಗೆ ಈ ಪೇರ್ ನೋಡಿ 2, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಹಾಗಾಗಿ ಇದು ನಾವೇನಂತ ತೀರ್ಮಾನ ಮಾಡಬೇಕು? ಇದು ಸಿಮೆಟ್ರಿಕ್ ಅಲ್ಲ. ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವೆಲ್ಲ ಪೇರ್ಸನ್ನು ಬರೀಬೇಕು, ಆಮೇಲೆ ಇದನ್ನು ನೀವು ಚೆಕ್ ಮಾಡಬೇಕು. ನೀವು ಪೇರ್ಸನ್ನು ತಪ್ಪು ಬರ್ಕೊಂಡ್ರೆ ಇವ್ಯಾವೂ ಕೂಡ ಸರಿಯಾಗಲ್ಲ. ನೋಡಿ, ಟ್ರಾನ್ಸಿಟಿವ್ ನೋಡೋಣ. ನಮಗೆ 14 ಪೇರ್ ಇತ್ತು. ಸೊ 14 ಪೇರಲ್ಲೇ ನೀವು ಯಾವುದಾದ್ರೂ AB BC ಥರ ಇರೋ ಪೇರ್. ಸೊ 1, 2 ಇತ್ತು ನಮ್ಮಲ್ಲಿ, 2, 4 ಕೂಡ ಇತ್ತು. 2 ಡಿವೈಡ್ಸ್ 4 ಅಲ್ವಾ, ಇಂಪ್ಲಾಯ್ಸ್ AC ಅಂದರೆ ಫಸ್ಟು ಲಾಸ್ಟ್ 1 ಡಿವೈಡ್ಸ್ 4 ಇದು ಇತ್ತಲ್ಲ. ಓಕೆನಾ? ನೋಡಿ, ದೇರ್ಫೋರ್ ಇಟ್ ಈಸ್ ಟ್ರಾನ್ಸಿಟಿವ್. ನೀವು ಇದೇ ಪೇರೇ ಬರೀಬೇಕು ಅಂತಲ್ಲ. ನೋಡಿ, ಈ ಥರ ಇರ್ತಕ್ಕಂಥ ಯಾವುದೇ ಪೇರ್ಸ್ಗಳನ್ನು ನೀವು ಕೂಡ ಚೆಕ್ ಮಾಡ್ಬೋದು. ಇದನ್ನು ನಾನು ಒಂದು ಸೆಟ್ಟಲ್ಲಿ ತೋರಿಸಿದ್ದೀನಿ. ಇಲ್ಲ ನೀವು ನೋಡಿ ಇನ್ನೊಂದು ಪೇರ್ ತೊಗೊಳ್ಳೋಣ. 1, 3 ಇತ್ತು, 3, 6 ಅದು ಕೂಡ ಇತ್ತು. ಹಾಗಾದರೆ 1, 6 ಕೂಡ ನಮ್ಮಲ್ಲಿದೆ ಅಲ್ವಾ? ನೋಡಿ, ಇವೆರಡರಲ್ಲಿ ನೀವು ಯಾವುದಾದ್ರು ನೀವು ಬರ್ಕೊಳ್ಳಿ. ದೇರ್ಫೋರ್ ನಮ್ಮ ತೀರ್ಮಾನ ಏನಾಗಿರಬೇಕು? ಇಟ್ ಈಸ್ ಟ್ರಾನ್ಸಿಟಿವ್. ಏನಂತ ಬರೀಬೇಕು? ದೇರ್ಫೋರ್ ಆರ್ ಈಸ್, ಓಕೆನಾ, ಆರ್ ಈಸ್ ಟ್ರಾನ್ಸಿಟಿವ್. ಸೊ ಈ ರಿಲೇಷನ್ನು ನಾನು ಇವತ್ತಿನ ಸೆಷನಿನ ಮೊದಲನೇ ಎಕ್ಸಾಂಪಲು ರಿಫ್ಲೆಕ್ಸಿವ್ ನಾಟ್ ಸಿಮೆಟ್ರಿಕ್, ಬಟ್ ಏನಾಯ್ತಿದು? ಟ್ರಾನ್ಸಿಟಿವ್ ಆಗಿದೆ. ಯಾವ ಎಕ್ಸಾಂಪಲ್ ಅದು ನೋಡಿ, y ಈಸ್ ಡಿವಿಜಬಲ್ ಬೈ x. ಆ ಎಕ್ಸಾಂಪಲ್ ಅದರಲ್ಲಿ ಎಲಿಮೆಂಟ್ಸ್ 1, 2, 3, 4, 5, 6 ಅಂತ ಕೊಟ್ಟಿದ್ದು. ಓಕೆನಾ? ಸೊ ಇಟ್ ಈಸ್ ಮೂರನೇ ಎಕ್ಸಾಂಪಲ್ಲು ರಿಫ್ಲೆಕ್ಸಿವ್ ನಾಟ್ ಸಿಮೆಟ್ರಿಕ್ ಬಟ್ ಟ್ರಾನ್ಸಿಟಿವ್ ಆಗುತ್ತೆ. ಸೊ ನಮ್ಮ ನೆಕ್ಸ್ಟ್ ಎಕ್ಸಾಂಪಲ್, ಸೊ ಯುವರ್ ಅಬ್ಸರ್ವಿಂಗ್ ಆನ್ ದ ಸ್ಕ್ರೀನ್, ಫೋರ್ತ್ ಎಕ್ಸಾಂಪಲ್. x minus y is an integer ಅಂತ ಇದೆ. x, y such that x minus y is an integer. ಅಂದರೆ ಸೆಟ್ ಆಫ್ ಇಂಟೀಜರ್ಸನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಎಕ್ಸಾಂಪಲನ್ನು ನಾನು ತಗೊಳ್ತೀನಿ. ಇಲ್ಲೇನು ನಾವು ಪೇರ್ಸನ್ನು ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸೆಟ್ ಆಫ್ ಇಂಟೀಜರ್ಸ್ ಅದು ಇಂಟೀಜರ್ ಸೆಟ್ ಅಂತ ಜನರಲ್ಲ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ನಾವು ಸ್ಟಾರ್ಟ್ ಮಾಡೋಣ.
ಓಕೆನಾ. ರಿಫ್ಲೆಕ್ಸಿವ್. ಸೊ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಅಂದರೆ ಎನಿ ಎಲಿಮೆಂಟ್ ಶುಡ್ ಬಿ ರಿಲೇಟೆಡ್ ಟು ಇಟ್ ಸೆಲ್ಫ್. ಅಂದರೆ ಎಕ್ಸ್ ಅಂತ ನೀವು ಒಂದೇ ತೊಗೊಂಡ್ರೆ ಅದೇ ಎಲಿಮೆಂಟಿಗೆ ಅದು ರಿಲೇಟ್ ಆಗಿರಬೇಕು. ಇಲ್ಲಿ ನೋಡಿ, ನಾವು ಡಿಫ್ರೆನ್ಸ್ ತೊಗೊಂಡ್ರೆ ಎಕ್ಸ್ ಮೈನಸ್ ಎಕ್ಸ್ ಅಲ್ವಾ. ಎಕ್ಸ್ ಮೈನಸ್ ಎಕ್ಸ್ ಅಂದರೆ ಏನಾಯಿತು? ಝೀರೋ. ಝೀರೋ ಈಸ್ ಎ ಇಂಟೀಜರ್. ಓಕೆ, ಝೀರೋ ಬಿಲಾಂಗ್ಸ್ ಟು ಝಡ್. ಅಂದರೆ ಇಂಟೀಜರ್ಸ್ಗಳನ್ನ ಅಂದರೆ ಎಕ್ಸ್ ಅದರಿಂದ ಅದನ್ನು ಕಳೆದಾಗ ನನಗೆ ಝೀರೋ ಬಂತು. ಒಂದು ಸೆಕೆಂಡ್ ಐ ಗಾಟ್ ಎ ಇಂಟೀಜರ್. ದೇರ್ ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ಆಗುತ್ತೆ. ಸೊ ನೆಕ್ಸ್ಟು ಸಿಮೆಟ್ರಿಕ್ಕಿಗೆ ನೋಡೋಣ. ಸೊ ಸಿಮೆಟ್ರಿಕ್ ಜನರಲಾಗಿ ನೋಡೋಣ. ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಇಂಪ್ಲಾಯ್ಸ್ ವೈ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಆಯಿತು. ಈ ಪ್ರಾಬ್ಲಮ್ ಪ್ರಕಾರ ಯಾವುದೇ ಒಂದು ಪೇರು ನಮ್ಮ ರಿಲೇಷನ್ಗೆ ಸೇರಿದೆ ಅಂದರೆ ಆ ಡಿಫ್ರೆನ್ಸು ಕಳೆದ್ರೆ ಎಕ್ಸ್ ಮೈನಸ್ ವೈ ಬಿಲಾಂಗ್ಸ್ ಟು ಝಡ್ ಅಂದರೆ ಯಾವುದೇ ಎರಡು ಇಂಟೀಜರ್ಗಳನ್ನ ಕಳೆದ್ರೆ ಇನ್ನೊಂದು ಇಂಟೀಜರ್ ಬರ್ತಾಯಿದೆ ಅಂದರೆ ಆ ವೈನ ನಾವು ಫಸ್ಟ್ ಬರ್ಕೊಂಡು, ಅಂದರೆ ಇವುಗಳ ಕ್ರಮವನ್ನು ನಾವು ಚೇಂಜ್ ಮಾಡಿದರೂ ಕೂಡ ವೈ ಮೈನಸ್ ಎಕ್ಸ್ ಈಸ್ ಆಲ್ಸೋ ಅದು ಕೂಡ ಇಂಟೀಜರ್ ಆಗಿರುತ್ತೆ ಅಲ್ವಾ. ಓಕೆ, ಈಗ ನಮಗೆ ನೋಡಿರಿ 2 ಮೈನಸ್ 4 ಎಷ್ಟು ಬರುತ್ತೆ? 2 ಮೈನಸ್ 4 -2 ಬರುತ್ತೆ. ಅದೇ 4 ಮೈನಸ್ 2 ಎಷ್ಟು ಬರುತ್ತೆ? ಅದೂ 2ನೇ ಬರುತ್ತೆ. ಇದು ಕೂಡ ಇಂಟೀಜರು, -2 ಕೂಡ ಇಂಟೀಜರ್. ಸೊ ಹಾಗಾಗಿ ಸೊ ಎಕ್ಸ್ ಮೈನಸ್ ವೈ ಈಸ್ ಅನ್ ಇಂಟೀಜರ್, ಆಲ್ಸೋ y minus x is an integer. Therefore R is ವೆರಿ ಸಿಂಪಲ್ ಎಕ್ಸಾಂಪಲ್. ಇದು ಸಿಮೆಟ್ರಿಕ್. ನೋಡಿ, ಇಲ್ಲಿ ಯಾವುದೇ ಎಕ್ಸಾಂಪಲನ್ನು ನಾವು ತಗೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆ ಡೈರೆಕ್ಟಾಗಿ ಬರೀಬೋದು. ಸಿಮೆಟ್ರಿಕ್ ಆಯಿತು. ಓಕೆ, ಲಾಸ್ಟ್ ಟ್ರಾನ್ಸಿಟಿವ್ ನೋಡೋಣ. ಎ ಬಿ ಬದಲು ಇಲ್ಲಿ ಎಕ್ಸ್ ವೈ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಇದ್ದು ಇನ್ನೊಂದು ಪೇರು ವೈ ಝಡ್ ಬಿಲಾಂಗ್ಸ್ ಟು ಆರ್ ಇದ್ದರೆ ನಮ್ಮ ಹತ್ರ ಎಕ್ಸ್ ಝಡ್ ಅದು ಕೂಡ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಸೊ ಈ ಎಕ್ಸಾಂಪಲ್ಗೆ ಎಕ್ಸ್ ಮೈನಸ್ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ಎಕ್ಸ್ ಮೈನಸ್ ವೈ ಈಸ್ ಅನ್ ಇಂಟೀಜರ್ ಆ್ಯಂಡ್ ವೈ ಝಡ್ ಬಿಲಾಂಗ್ಸ್ ಟು ಆರ್ ಅಂದರೆ ಅರ್ಥ ಏನು? ಅದ್ರ ಈ ಡೆಫಿನೇಷನ್ ಪ್ರಕಾರ ವೈ ಮೈನಸ್ ಝಡ್ ಈಸ್ ಅನ್ ಇಂಟೀಜರ್. ಸೊ ಇವೆರಡು ಕಳೆದಾಗ ನನಗೆ ಇಂಟೀಜರ್ ಬರ್ತಾಯಿದೆ, ಇವೆರಡು ಕಳೆದಾಗ ಇಂಟೀಜರ್ ಬರ್ತಾಯಿದೆ. ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಇಂಪ್ಲಾಯ್ಸ್ ನನಗೆ ಮೊದಲನೇ ಇಂಟೀಜರ್ ಏನು ಬಂದಿತ್ತು? ಎಕ್ಸ್ ಮೈನಸ್ ವೈ ಬಂದಿತ್ತು. ಇನ್ನೊಂದು ಇಂಟೀಜರ್ ಏನು ಬಂದಿತ್ತು? ವೈ ಮೈನಸ್ ಝಡ್ ಬಂದಿತ್ತು. ಅಂದರೆ ಇದು ಒಂದು ಇಂಟೀಜರು, ಇದು ಒಂದು ಇಂಟೀಜರು. ಇವೆರಡನ್ನೂ ಆ್ಯಡ್ ಮಾಡಿದಾಗ ನನಗೇನು ಬಂತು? ಎಕ್ಸ್ ಮೈನಸ್ ಝಡ್ ಈಸ್ ಆಲ್ಸೋ ಎನ್ ಇಂಟೀಜರ್. ಹೌದಾ? ನೋಡಿ, ಎಕ್ಸ್ ಮೈನಸ್ ಝಡ್ x minus z is also an integer. ಅಂದರೆ therefore x comma z belongs to r ಅಂತ ಆಯಿತು. ಅಲ್ಲಿಗೆ r is ಈ ಎಕ್ಸಾಂಪಲ್ಲು ಟ್ರಾನ್ಸಿಟಿವ್. ಓಕೆ, ಸೊ ನೋಡಿ ಈ ಎಕ್ಸಾಂಪಲ್ ಇದೆಯಲ್ಲ, ಎಕ್ಸ್ ಮೈನಸ್ ಒನ್ ಇಂಟೀಜರ್, ಇದು ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು. ಎಕ್ಸ್ ಮೈನಸ್ ವೈ ಇಸ್ ಅನ್ ಇಂಟೀಜರ್ ಅನ್ನೋದು. ಹಾಗಾದರೆ ಇದು ಏನಾಗುತ್ತೆ? ಅಲ್ಲಿ ಕೇಳಿಲ್ಲ ಅವರು, ಬರೀ ಚೆಕ್ ಮಾಡ್ರಿ ಅಂತ ಹೇಳಿದ್ದಾರೆ. ಹಾಗಾದರೆ ಇದು ಎಂಥ ರಿಲೇಷನ್ ಆಗುತ್ತೆ? ಈಕ್ವಿವಲೆನ್ಸ್ ರಿಲೇಷನ್ ಅಂತ ಆಗುತ್ತೆ ಇದು. ಓಕೆ, ಸೊ ಈಗ ನೋಡಿ, ನಾವು ಎರಡು ಹಿಂದಿನ ಸೆಷನ್ ಮತ್ತು ಈ ಸೆಷನ್ ಎರಡೂ ಸೇರಿ 1 2 3 4 ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ. ಎಕ್ಸಸೈಸಿಗೆ ಸಂಬಂಧಪಟ್ಟಂಥ NCERT ಎಕ್ಸಸೈಸಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸು ರಿಲೇಷನ್ಸ್ಗೆ ಸಂಬಂಧಪಟ್ಟಿದೆ. ಇಷ್ಟನ್ನು ನೋಟ್ ಮಾಡಿಕೊಳ್ರೆ ಸೊಲ್ಯೂಷನ್ಸ್ಗಳನ್ನ ನೀಟಾಗಿ ನಿಮ್ಮ ನೋಟ್ಬುಕ್ಕಲ್ಲಿ ಬರೀರಿ. ಇನ್ನೂ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೆಕ್ಸ್ಟ್ ಸೆಷನಲ್ಲಿ ಮುಂದುವರ್ಸೋಣ.